ಗೆಳೆಯರೇ, ಇಂದಿನ ವಿಡಿಯೋದಲ್ಲಿ ನಾವು ಕೆಜಿಎಫ್ ರೆಕಾರ್ಡ್ ಬಗ್ಗೆ ಚರ್ಚೆ ಮಾಡುತ್ತೇವೆ. ವಿಡಿಯೋ ಕೊನೆಯವರೆಗೂ ನೋಡಿರಿ. ಬಾಕ್ಸಾಫೀಸ್ನಲ್ಲಿ ಈಗ ಪುಷ್ಪರಾಜ್ ಹವಾ ಜೋರಾಗಿದೆ. ಸುಕ್ಕು ಅಲ್ಲು ಅರ್ಜುನ್ ಜೋಡಿಯ ಮೋಡಿಗೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಮಿಶ್ರ ಪ್ರತಿಕ್ರಿಯೆ ನಡುವೆಯೂ ಮೊದಲ ದಿನ ಪುಷ್ಪ -2 ಭರ್ಜರಿ ಕಲೆಕ್ಷನ್ ಮಾಡಿದೆ. ಹಲವು ದಾಖಲೆಗಳನ್ನು ಮುರಿದು ಮುನ್ನುಗ್ಗುತ್ತಿದೆ. ಈ ಹಾದಿಯಲ್ಲಿ ಕೆಜಿಎಫ್ -2 ಚಿತ್ರವನ್ನು ಹಿಂದಿಕ್ಕಿದೆ. ಯಶ್ ನಟನೆಯ ಕೆಜಿಎಫ್ -2 ಸಿನಿಮಾ 2 ವರ್ಷದ ಹಿಂದೆ ತೆರೆಗೆ ಬಂದಿತ್ತು. ಬಾಲಿವುಡ್ ಬಾಕ್ಸಾಫೀಸ್ನಲ್ಲಿ ಕೂಡ ರಾಕಿ ಭಾಯ್ ಅಬ್ಬರಿಸಿ ಬೊಬ್ಬಿರಿದಿದ್ದ. ಕೋಟಿ ಕೋಟಿ ಕೊಳ್ಳೆ ಹೊಡೆದು ಕಾಲರ್ ಎಗರಿಸಿದ್ದ. ಇದೀಗ ಪುಷ್ಪರಾಜ್ ಆರ್ಭಟ ನಡೀತಿದೆ. ಮೊದಲ ದಿನವೇ ಸಿನಿಮಾ ಭಾರತದಲ್ಲಿ 175 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದಿರುವ ಅದೇ ಮೊದಲಿನಿಂದ ಕೆಜಿಎಫ್ -2 ವರ್ಸಸ್ ಪುಷ್ಪ 2 ಎನ್ನುವ ಚರ್ಚೆ ನಡೆಯುತ್ತಲೇ ಇದೆ. ಅದಕ್ಕೆ ನಾನಾ ಕಾರಣಗಳಿವೆ. ಇನ್ನು ಬುಧವಾರವೇ ಪುಷ್ಪ 2 ಸಿನಿಮಾ ಪ್ರೀಮಿಯರ್ ಶೋಗಳು ಶುರುವಾಗಿ 10 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ದ ಅಂದಾಜಿತ್ತು. ಇನ್ನು ಗುರುವಾರ ಡಿಸೆಂಬರ್ 5 ರಂದು 165 ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿರುವುದಾಗಿ ಸೆಗ್ನಿಲ್.com ವರದಿ ಮಾಡಿದೆ. ಪುಷ್ಪ 2 ಹೈಲೈಟ್ಸ್ ಏನು? ಈ ಅಂಶಗಳೇ ಚಿತ್ರದ ನಿಜವಾದ ಶಕ್ತಿ. ಕೆಜಿಎಫ್ ಸರಣಿಗೆಗೂ ಪುಷ್ಪ ಸರಣಿಗೂ ಸಾಕಷ್ಟು ಸಾಮ್ಯತೆ ಇದೆ. ಕೆಲ ಸನ್ನಿವೇಶಗಳನ್ನು ಕಾಪಿ ಮಾಡಿದ್ದಾರೆ ಎಂದು ಅಭಿಮಾನಿಗಳು ಕಾಮೆಂಟ್ ಮಾಡುತ್ತಾ ಬರ್ತಿದ್ದಾರೆ. ಇನ್ನು ಸುಕುಮಾರ್ ಶಿಷ್ಯ ಬುಚ್ಚಿಬಾಬು 1, ಪುಷ್ಪ ಸಿನಿಮಾ 10 ಕೆಜಿಎಫ್ ಚಿತ್ರಗಳಿಗೆ ಸಮ ಎಂದಿದ್ದು ಭಾರೀ ಚರ್ಚೆ ಹುಟ್ಟಾಕಿತ್ತು. ಹಾಗಾಗಿ ಸಹಜವಾಗಿಯೇ ಪೈಪೋಟಿ ಬಗ್ಗೆ ಮಾತು ಶುರುವಾಯಿತು. ಸದ್ಯ ಬಿಡುಗಡೆ ಆಗಿರುವ ಪುಷ್ಪ 2 ಚಿತ್ರಕ್ಕಿಂತ ಕೆಜಿಎಫ್ -2 ಅದ್ಭುತ ಸಿನಿಮಾ. ಕೆಜಿಎಫ್ -2 ಚಿತ್ರವನ್ನ ಸ್ವತಃ ತೆಲುಗು ಪ್ರೇಕ್ಷಕರೇ ಹಾಡಿ ಕೊಂಡಾಡಿದ್ದರು. ಆದರೆ ಪುಷ್ಪ 2 ಬಗ್ಗೆ ಅಲ್ಲೇ ಬಹಳ ನೆಗೆಟಿವ್ ಕಾಮೆಂಟ್ಸ್ ಬರ್ತಿದೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟರೆ ಯಾವ ಸಿನಿಮಾ ಮೊದಲ ದಿನ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದೆ ಎನ್ನುವ ಚರ್ಚೆ ಈಗ ಮುನ್ನೆಲೆಗೆ ಬಂದಿದೆ. ಪುಷ್ಪ 2 ಟಿಕೆಟ್ ದರ ಗಣನೀಯವಾಗಿ ಹೆಚ್ಚಿಸಲಾಗಿತ್ತು. ಇನ್ನು ಕೆಜಿಎಫ್ -2 ಚಿತ್ರ ಬಂದಿದ್ದ 2022 ರಲ್ಲಿ. ಆಗಿನ ಲೆಕ್ಕಕ್ಕೂ ಈಗಿನ ಲೆಕ್ಕಕ್ಕೂ ವ್ಯತ್ಯಾಸ ಇದೆ. ಪುಷ್ಪ 2 ಚಿತ್ರ ಮೊದಲ ದಿನ ಅಂದಾಜು 165 ಕೋಟಿ ರೂಪಾಯಿ ಗಳಿಕೆ ಕಂಡಿದೆ. ಕೆಜಿಎಫ್ -2 ಸಿನಿಮಾ 116 ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿತ್ತು. ಇನ್ನು ಸೆಗ್ನಿಲ್.com ವರದಿ ಪ್ರಕಾರ ಎರಡೂ ಚಿತ್ರಗಳ ಮೊದಲ ದಿನದ ಕಲೆಕ್ಷನ್ ತಾಳೆ ಹಾಕಿ ನೋಡೋಣ. ತೆರೆಕಂಡ ದಿನ ಕೆಜಿಎಫ್ -2 ಸಿನಿಮಾ ಕನ್ನಡ ವರ್ಷನ್ 22.85 ಕೋಟಿ ರೂಪಾಯಿ, ಹಿಂದಿ 53 ಕೋಟಿ ರೂಪಾಯಿ, ಮಲಯಾಳಂ 4.9 ಕೋಟಿ ರೂಪಾಯಿ, ತಮಿಳುನಾಡು 7.9 ಕೋಟಿ ರೂಪಾಯಿ, ತೆಲುಗು 26.4 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು. ಸದ್ಯದ ಅಪ್ಡೇಟ್ ಪ್ರಕಾರ ಪುಷ್ಪ 2 5 ಭಾಷೆಗಳ ಕಲೆಕ್ಷನ್ ಲೆಕ್ಕಾಚಾರ ಹೀಗಿದೆ. ಹಿಂದಿ ವರ್ಷನ್ 67 ಕೋಟಿ ರೂಪಾಯಿ, ತೆಲುಗು 85 ಕೋಟಿ ರೂಪಾಯಿ, ತಮಿಳು 7 ಕೋಟಿ ರೂಪಾಯಿ, ಕರ್ನಾಟಕ 1 ಕೋಟಿ ರೂಪಾಯಿ ಹಾಗೂ ಮಲಯಾಳಂ 5 ಕೋಟಿ ರೂಪಾಯಿ ಗಳಿಕೆ ಕಂಡಿದೆ. ಮುಖ್ಯವಾಗಿ ಪುಷ್ಪ 2 ಹಿಂದಿ ವರ್ಷನ್ ಕಲೆಕ್ಷನ್ ಹುಬ್ಬೇರಿಸುವಂತಿದೆ. ಜವಾನ್ ದಾಖಲೆಯನ್ನು ಹಿಂದಿಕ್ಕಿರುವ ಅಂದಾಜಿದೆ. ವಿಶ್ವದಾದ್ಯಂತ ಮೊದಲ ದಿನ ಪುಷ್ಪ -2 ಸಿನಿಮಾ 250 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದೆ ಎಂದು ಹೇಳಲಾಗುತ್ತಿದೆ. ಆದರೆ ಅಧಿಕೃತ ಮಾಹಿತಿ ಇನ್ನಷ್ಟೇ ಬರಬೇಕಿದೆ. ಈ ಚಾನೆಲ್ನಲ್ಲಿ ಹೊಸದಾಗಿ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಒತ್ತಿರಿ.